ಪ್ಯಾನಿಗೆ ನಾನು 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೇನೆ. ಈಗ 1 ಬೇ ಲೀಫ್ ಹಾಕೋಣ, ಪಲಾವ್ ಎಲೆ. ಆನಂತರ 4 ರಿಂದ 5 ಗ್ರೀನ್ ಚಿಲ್ಲಿ, ಹಸಿಮೆಣಸು. ಖಾರ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಫ್ರೈ ಮಾಡುವ. ಆನಂತರ 2 ಮೀಡಿಯಂ ಸೈಜ್ ಈರುಳ್ಳಿ, ಆನಿಯನ್ ಹಾಕೊಳ್ಳುವ. ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ನಾವು ಈರುಳ್ಳಿ ಪಿಂಕ್ ಆಗುವ ತನಕ ಫ್ರೈ ಮಾಡ್ಕೊಳ್ಳುವ. ಗುಲಾಬಿ ಬಣ್ಣ ಬಂದರೆ ಸಾಕು, ಜಾಸ್ತಿ ಫ್ರೈ ಆಗಬೇಕಂತಿಲ್ಲ. ಮೀಡಿಯಂ ಫ್ಲೇಮಲ್ಲಿ. ಸಾಕು ಈರುಳ್ಳಿ ಫ್ರೈ ಆದದ್ದು. ಈಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದನ್ನು ಸ್ವಲ್ಪ ಫ್ರೈ ಮಾಡುವ, ಹಸಿ ವಾಸನೆ ಹೋಗೋ ತನಕ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಳ್ಳೆ ರೀತಿ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಕ್ಲೀನ್ ಮಾಡಿದ ಚಿಕನ್ ಪೀಸಸನ್ನು ಹಾಕೋಣ. 1/2 kg ಉಂಟು. ಈಗ ಒಂದು ಹೈ ಫ್ಲೇಮಲ್ಲಿ 2 ಮಿನಿಟ್ಸ್ ಇದನ್ನು ನಾವು ಫ್ರೈ ಮಾಡಿಕೊಳ್ಳುವ. ಸಾಕು ಚಿಕನ್ ಫ್ರೈ ಆಗೋದು. ಈಗ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ, ಕೊರಿಯಾಂಡರ್ ಪೌಡರ್ ಹಾಕೋಣ. ಆನಂತರ 1 ಟೀ ಸ್ಪೂನ್ ಪೆಪ್ಪರ್ ಪೇಸ್ಟ್, ಕರಿಮೆಣಸನ್ನು ಕುಟ್ಟಿ ಹಾಕ್ತಾ ಇದ್ದೇನೆ. ಅರ್ಧ ಟೀ ಸ್ಪೂನ್ ಟರ್ಮರಿಕ್, ಅರಸಿನ. ಆನಂತರ 1 ಟೇಬಲ್ ಸ್ಪೂನ್ ಸೋಯಾ ಸಾಸ್. ಮೀಡಿಯಂ ಫ್ಲೇಮಲ್ಲಿ 1 ಮಿನಿಟ್ ಇದನ್ನು ನಾವು ಫ್ರೈ ಮಾಡಿಕೊಳ್ಳುವ. ಈಗ ನಾನು ಅರ್ಧ ಗ್ಲಾಸ್ ನೀರು ಹಾಕೊಳ್ತಾ ಇದ್ದೇನೆ ಚಿಕನ್ ಬೇಯಲಿಕ್ಕೆ. ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಈಗ ನಾವು ಬಾಯಿ ಮುಚ್ಚಿದನ್ನು ಕುಕ್ ಆಗಲಿಕ್ಕೆ ಬಿಡುವ. ಬೇಯಲಿ ಚಿಕನ್ 15 ಮಿನಿಟು. ಮಿಡ್ಲಲ್ಲಿ ಸ್ಟರ್ ಮಾಡಿ. ಚಿಕನ್ ಸಾಫ್ಟ್ ಆಗಿ ಬೆಂದಿದೆ, ಸಾಕು. ಈಗ ನಾನು 1 ಸಣ್ಣ ಸೈಜ್ ಕ್ಯಾಪ್ಸಿಕಮ್ ಅನ್ನು ತುಂಡು ಮಾಡಿ ಹಾಕ್ತೇನೆ, ದೊಣ್ಣೆ ಮೆಣಸು. ಆನಂತರ 1 ಟೀ ಸ್ಪೂನ್ ಆಗುವಷ್ಟು ಹನಿ, ಜೇನುತುಪ್ಪ ಹಾಕ್ತಾ ಇದ್ದೇನೆ. ಆನಂತರ 1 ಟೀ ಸ್ಪೂನ್ ವಿನೆಗರ್ ಅಥವಾ ಲೆಮನ್ ಜ್ಯೂಸ್ ಯೂಸ್ ಮಾಡ್ಬೋದು. ಪುನಃ ಇದನ್ನು ನಾವು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಫ್ರೈ ಮಾಡುವ, ಡ್ರೈ ಆಗಲಿ. ಡ್ರೈ ಆಗಿದೆ, ನಮ್ಮ ಚಿಕನ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.